ಕೆಲವು ಪ್ರದೇಶಗಳು ಓವರ್ ನೈಟ್ ಫೇಮಸ್ ಆಗಿ ಹೋಗ್ತವೆ. ಕೆಲವು ಪ್ರಖ್ಯಾತನ ಪಡೆದ್ರೆ ಇನ್ನೊಂದಷ್ಟು ಕುಖ್ಯಾತಿಗೆ ಆ ಒಂದು ಪ್ರದೇಶಗಳು ಫೇಮಸ್ ಆಗ್ತಾ ಇರುತ್ತೆ. ಸೊ ಇವತ್ತು ನಾನಿರುವಂತದ್ದು ಹೊಳೆನರಸೀಪುರದ ಹತ್ರ ಇರುವಂತಹ ಗನ್ನಿಗಡ ಫಾರ್ಮ್ ಹೌಸ್. ಈ ಫಾರ್ಮ್ ಹೌಸ್ ನ ಇವತ್ತು ಯಾಕೆ ತೋರಿಸ್ತಾ ಇದೀವಿ ಅಂತ ಹೇಳಿದ್ರೆ, ಇವತ್ತು ಈ ಒಂದು ಪ್ರದೇಶದಲ್ಲಿ ಅಂದ್ರೆ ಈ ಒಂದು ಫಾರ್ಮ್ ಹೌಸ್ ನಲ್ಲಿ ನಡೆಯಬಾರದಂತಹ ಒಂದು ದುರ್ಘಟನೆ ನಡೆದಿದೆ. ಸೊ ಒಂದು ಹೊಳೆಯನ್ನ ನಾವು ಕಾಣ್ತಾ ಇದ್ದೇವೆ. ಸೊ ಹೊಳೆಗೆ ಹೊಂದಿಕೊಂಡಿರುವಂತಹ ಒಂದು ಫಾರ್ಮ್ ಹೌಸ್ ಇದು ಗನ್ನಿಗಡದ ಫಾರ್ಮ್ ಹೌಸ್. ಇದರ ಮಾಲೀಕರು ಸೂರಜ್ ರೇವಣ್ಣ. ಸೊ ಅವರು ಇವತ್ತು ಒಬ್ಬ ಯುವಕನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಸೊ ಈಗ ದೃಶ್ಯದಲ್ಲಿ ನೋಡ್ತಾ ಇರುವಂತಹ ಒಂದು ಮನೆ ಏನಿದೆ, ಆ ಒಂದು ಮನೆಯಲ್ಲೇ ಅಂದ್ರೆ ದೊಡ್ಡದಾದಂತಹ ಒಂದು ಮನೆ ಏನಿದೆ, ಸೊ ಆ ಒಂದು ಮನೆಯಲ್ಲೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ ಸಂತ್ರಸ್ತ ಯುವಕ ಏನು ಒಂದು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಈಗ ದೂರನ್ನು ಕೂಡ ದಾಖಲಿಸಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ಆತನನ್ನು ಕೂಡ ವಶಕ್ಕೆ ಪಡೆದಿರುವಂತಹದ್ದು. ಸೊ ಒಂದು ಟ್ರಾಕ್ಟರ್ ಅನ್ನ ಕೂಡ ನಾವು ಈ ಒಂದು ಆ ಮನೆಯ ಕಾಂಪೌಂಡ್ ಒಳಗಡೆ ಕಾಣಬಹುದು. ಜೊತೆಗೆ ಒಂದಷ್ಟು ನಾಟಿ ಕೋಳಿಗಳನ್ನು ಕೂಡ ಸಾಕಿದ್ದಾರೆ. ಒಂದು ರೀತಿಯಾದಂತ ರೈತ ಕುಟುಂಬ ವರ್ಗದವರು. ಹಾಗಾಗಿ ಒಂದು ರೈತರೇ ಇರುವಂತಹ ಒಂದು ಫೀಲ್ ಅನ್ನು ಇರುವಂತಹ ಒಂದು ಅಟ್ಮಾಸ್ಫಿಯರ್ ಅನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡಿರುವಂತದ್ದು. ಹಾಗೆ ನೋಡ್ತಾ ಹೋದ್ರೆ ಒಂದು ಕಾಂಪೌಂಡ್ ಅಂದ್ರೆ ಈ ಒಂದು ಫಾರ್ಮ್ ಹೌಸ್ಗೆ ಹೋಗ್ಬೇಕಾದ್ರೆ ಬೃಹತ್ ಗಾತ್ರದ ಒಂದು ಕಾಂಪೌಂಡ್ ಅನ್ನು ಕೂಡ ನಿರ್ಮಾಣ ಮಾಡಿರುವಂತದ್ದು. ಇಲ್ಲಿ ಆಪ್ತರು ಮತ್ತು ಅವರೊಟ್ಟಿಗೆ ಗುರುತಿಸಿಕೊಂಡಿರುವಂತವರಿಗೆ ಮಾತ್ರವೇ ಒಳಗಡೆ ಪ್ರವೇಶವನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಸೊ ಈಗ ಸೂರಜ್ ರೇವಣ್ಣ ಅವರು ಅವರ ಒಂದು ಆಪ್ತ ಅಂತ ಹೇಳಿದ್ರೆ ಜೆಡಿಎಸ್ ಪಕ್ಷದಲ್ಲೇ ಗುರುತಿಸಿಕೊಂಡಿದ್ದಂತಹ ಒಬ್ಬ ಯುವಕನ ಜೊತೆ ಅಸಹಜ ಲೈಂಗಿಕ ಕ್ರಿಯೆಯನ್ನು ನಡೆಸಿದ್ದಾರೆ ಅಂತ ಹೇಳಿ ಆತ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಇನ್ನು ಕೋವಿಡ್ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನರಿಗೆ ಸಹಾಯವನ್ನ ಮಾಡ್ತೀವಿ ಅಂತ ಹೇಳಿ ಈ ರೀತಿಯಾದಂತಹ ದೌರ್ಜನ್ಯವನ್ನ ಎಸಗಿದ್ದಾರೆ. ನಮ್ಮ ಮೇಲೂ ಕೂಡ ಇಂತಹ ಒಂದು ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ. ಸೊ ಈಗ ಅಧಿಕೃತವಾಗಿ 2 ಕಂಪ್ಲೇಂಟ್ಗಳು ಕೂಡ ದಾಖಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ಯಾರಾದ್ರೂ ಬಂದು ತಮ್ಮ ಮೇಲೆ ಕೂಡ ಇಂತಹ ದೌರ್ಜನ್ಯ ಆಗಿದೆ ಅಂತ ಹೇಳಿ ದೂರನ್ನು ಕೊಡ್ತಾರ ಅಂತ ಕಾದು ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಹೊಳೆನರಸೀಪುರ.